ನೀವೆಲ್ಲ ಮೇಡಮ್ ಹೋದಾಗ ಬೇರೆ ಬೇರೆ ಕಡೆ ಹೋಗ್ತಿದ್ರು ಹಾಡೋದಕ್ಕೆ, ನೀವು ಎಷ್ಟೊತ್ತಿಗೆ ಎಸ್ಕಾಟ್ ಮಾಡ್ತಿದ್ರಾ, ನೀವು ಜೊತೆಗೆ ಹೋಗ್ತಿದ್ರಾ, ಅಥವಾ ಆ ಇಡೀ ಟೀಮ್ ಜವಾಬ್ದಾರಿ ಅವ್ರಿಗಿತ್ತು, ಅವ್ರು ಮಾಡ್ಕೋತಾರೆ ಅಂತ ನೀವು ಇರ್ತಿದ್ರೆ ಹೇಗೆ ಇವಾಗ? ಬಿಕಾಸ್ ನಿಮಗೆ ಮಠ ಹೊಸದಲ್ಲ, ಮಠದ ರೀತಿ ರಿವಾಜ್ಗಳು ಹೊಸದಲ್ಲ, ಅಲ್ಲಿ ಏನೇನು ನಡೆಯುತ್ತೆ ಅನ್ನುವ ಎಲ್ಲ ಪ್ರಜ್ಞಾಪೂರ್ವಕವಾಗಿ ನಿಮ್ಗೆಲ್ಲವೂ ಕೂಡ ಗೊತ್ತು. ಇಸ್ ಇಟ್ ಮೀನ್ ಸಮಥಿಂಗ್ ಏನೋ ಆದಾಗ ಅದು ನಿಮ್ಗೆ ಶಾಕಿಂಗಾ, ಅಥವಾ ನಂಗೆ ಗೊತ್ತಿರ್ಲಿಲ್ಲಪ್ಪ ಇದು ಏನು ಹಿಂಗಾಗೋಯ್ತು, ಆ ಥರದ್ದು ಏನಾದರೂ ನಿಮ್ಮ ರಿಯಾಕ್ಷನ್ ಹೇಗದು? ಇಲ್ಲ, ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ಇತ್ತು. ನಾನು ಅದನ್ನು ಒಪ್ಪಿ ಅದನ್ನು ಪ್ರೋತ್ಸಾಹ ಅಥವಾ ಅದು ನಡಿಬೇಕು ಅಂತ ಹೇಳುವ ಜನಗಳಲ್ಲಿ ನಾನು ಒಬ್ಬನೇ ಆಗಿದ್ದೆ ಕೂಡ. ನಾನು ಅವಾಗ ಇಲ್ಲಿಯ ಕೇಂದ್ರ ಆಡಳಿತ ಸಮಿತಿಯ ಕಾರ್ಯಾಧ್ಯಕ್ಷನೂ ಆಗಿ ಒಂದು ಜವಾಬ್ದಾರಿ ಕೊಟ್ಟಿದ್ದರು ಮಠದಿಂದ. ಹಾಗಿದ್ದಾಗ ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೆ ಅಷ್ಟು ಕಾರ್ಯಕ್ರಮಗಳಲ್ಲಿ. ಕೆಲವೊಂದು ಕಡೆ 4-5-6 ಕಡೆ ನಾನು ಜೊತೆಗೆ ಹೋಗಿದ್ದುಂಟು, 2-2 ದಿವಸ 3-3 ದಿವಸ ಅವ್ರ ಜೊತೆ ಇದ್ದಿದ್ದುಂಟು. ಅನ್ನಿಸ್ತಾ ಇತ್ತು ಏನೋ ಇವರ ಕೆಲವೊಂದು ಘಟನೆಗಳು ಅದೆಲ್ಲ ನಾವು ವಿವರಿಸಿದ್ದೀವಿ ನಮ್ಮ ತನಿಖೆ ಮತ್ತು ಈ ಸಂದರ್ಭಗಳಲ್ಲಿ. ಕೆಲವೊಂದು ಘಟನೆಗಳು ಸಂದರ್ಭಗಳು ಮನಸ್ಸಿಗೆ ಅನಿಸಿತ್ತು. ಆವಾಗ ಇದು ಭಾವಕ್ಕೆ ಸಂಬಂಧಪಟ್ಟಿದ್ದು ಇದು, ಹಾಗಾಗಿ ನೀನು ಸಹಜವಾಗಿ ಅವಳನ್ನ ಇರೋಕ್ಕೆ ಅವಕಾಶ ಮಾಡಿಕೊಡು ಅಷ್ಟೇ ಸಾಕು, ಇನ್ನೇನು ನೀನು ಬೇರೆದಕ್ಕಿಂತ ಹೆಚ್ಚು ಏನು ಪ್ರಶ್ನೆ ಮಾಡಬೇಡ, ಯೋಚನೆ ಮಾಡಬೇಡ, ಚಿಂತೆ ಮಾಡಬೇಡ, ಸಂಶಯ ಪಡಬೇಡ. ಈ ರೀತಿ ಆಗಿದ್ದುಂಟು. 3-4 ಸಲ ಮಾತುಕತೆಗಳು ಬಂದಿದ್ದುಂಟು. ಅಂದರೆ ನಾನು ಅದಕ್ಕಿಂತ ಜಾಸ್ತಿ ಗುರುಗಳನ್ನು ನಾನು ನಂಬಿದ ದೇವರ ಅಂತ ನಂಬಿದವ್ರನ್ನ ನಾನು ಅದಕ್ಕಿಂತ ಹೆಚ್ಚು ಇನ್ನೇನು ನಾನು ಕೇಳೋದು ಇಲ್ಲ, ಮಾಡೋಕ್ಕೂ ಆಗೋದಿಲ್ಲ. ಅದೇ ರೀತಿ ಇವಳು ಕೂಡ ಅಷ್ಟೇ ನನ್ನ ನಂಬಿ ಅಂತೇಳಿ ಹೇಳಿದ್ಲು ಒಂದು ಸಂದರ್ಭ ಕೇಳಿದಾಗ ಮಾಡಿದಾಗ. ಹಾಗೆ ಬಂದಿದ್ದುಂಟು ಮನಸ್ಸಿಗೆ ಏನೋ ವಿಚಾರ, ಆದರೆ ಅದು ಈ ರೀತಿ ಅಂತ ಹೇಳೋದು ಇರಲಿಲ್ಲ. ನನ್ನ ಮಟ್ಟ ಈ ಭಾವದ ಮಟ್ಟ ನಿಂದು ಬೇರೆ ಅವಳದು ಬೇರೆ ಅಂತ ಹೇಳ್ತಾ ಇದ್ದಿದ್ರು. ಹಾಗಾಗಿ ಹೌದು ಅದು ನಾವು ಒಪ್ಕೊಂಡೆ. ಆದರೆ ಅದು ಇಬ್ಬರು ಒಟ್ಟಿಗೆ ಇದ್ದುಕೊಂಡು ಆದಷ್ಟು ಆ ಭಾವದ ಮಟ್ಟ ನಮ್ದು ಇಬ್ಬರದು ಒಂದೇ ಮಾಡ್ಕೊಳ್ಳುವ, ಅವಾಗ ನಮ್ಮೊಳಗೆ ಸಾಮರಸ್ಯಕ್ಕೆ, ಜೀವನಕ್ಕೆ ನಮಗೆ ಆಗುತ್ತೆ, ನಾವಿಬ್ಬರು ಜೊತೆಗೆ ಇರಬೇಕು ಅಂತ ನನಗನ್ನಿಸೋದು ಅಂತೆಲ್ಲ ನಾನು ಹೇಳಿದ್ದುಂಟು ಅವ್ರ ಹತ್ರ, ಸ್ವಾಮೀಜಿ ಹತ್ರ. ಅದಕ್ಕೂ ಅವರು ಇಲ್ಲ, ಅದು ಆತ್ಮಕ್ಕೆ ವಿಷಯ ಬೇರೆ, ಅವಳ ಆತ್ಮ ಬೇರೆ, ನಿನ್ನ ಆತ್ಮ ಬೇರೆ. ಆತ್ಮೋನ್ನತಿ ಅವರವರಿಗೆ ಅದು ವೈಯಕ್ತಿಕವಾಗಿ ಗುರು ಶಿಷ್ಯ, ಯಾವ ಗುರು ಮತ್ತು ಆ ಆತ್ಮ, ಆ ಗುರು, ಆ ಶಿಷ್ಯಂದು ಅದು ಸಂಸ್ಕಾರ ಆಗಬೇಕಾದ್ದು, ಅದಕ್ಕೆ ಅದು ಉನ್ನತಿ, ಅದು ಉದ್ಧಾರ ಆಗಬೇಕಾದ್ದು. ನಿಂದು ಪ್ರತ್ಯೇಕ. ಈ ರೀತಿ ಕೂಡ ನನಗೆ ಅವರು ಹೇಳಿ ಒಪ್ಪಿಸಿದ್ರು. ಹಾಗೆಲ್ಲ ಇದ್ದಾಗ ಮತ್ತೆ ಬೇರೇನೂ ನನಗೆ ಅನಿಸ್ತಾ ಇರಲಿಲ್ಲ. ಇನ್ನೇನಪ್ಪ ಅಷ್ಟು ಹೇಳೋದು ಸರಿ ಅಲ್ಲ, ಅವರು ಸರಿ ಇದೆ ಅಂತಲೇ ಹೇಳ್ತಾ ಇರಬೇಕೀರ ಅಂತ. ಮಡದಿಗೆ ಯಾವಾಗಲೂ ನೀವೇನೋ ಕ್ರಾಸ್ ಮಾಡಿ ಕ್ವಶನ್ ಕೇಳಿದ್ದಿಲ್ಲ? ಇದ್ದುಂಟು. ಇದ್ದಾಗ ಹಾಗೆ ಹೇಳಿದ್ರು ಅವರು. ಮತ್ತೆ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಅದು ಗುರು ಶಿಷ್ಯರಿಗೆ ಮಾತ್ರ 4 ಕಿವಿಯೊಳಗೆ ಇರಬೇಕಾದಂಥ ವಿಷಯಗಳು ಅಂತಲೂ ಹೇಳಿದ್ರು, ಗುರುಗಳೇ ಹೇಳಿದ್ರು ಆರಂಭದ ಹಂತದಲ್ಲಿ. ಹೀಗೆಲ್ಲ ಸಂದರ್ಭಗಳಿತ್ತು. ಅದನ್ನೆಲ್ಲ ತನಿಖೆ ವಿವರವಾಗಿ ಕೊಟ್ಟಿದ್ದೀನಿ, ಇವಾಗ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ಏನಂದರೆ, ಇದು ಯಾವಾಗ ಜೂನ್ 30 ಅಂತ ಆಗ ಹೇಳಿದೆ, ಅಲ್ಲಿ ತನಕನೂ ನಾನು ಈಗ ಎಷ್ಟು ಜನ ಅವರ ಶಿಷ್ಯ ಭಕ್ತರು ನನ್ನ ಬಂಧುಗಳು ಇದ್ದಾರೆ ಅಷ್ಟೇ ಅಥವಾ ಅದಕ್ಕಿಂತ ಕಡಿಮೆ ಏನೂ ಇಲ್ಲ. ಶ್ರದ್ಧಾ ಭಕ್ತಿಯಿಂದ ನಾನು ಇದ್ದವನು. ಒಂದ್ಸಲಿ ಹೀಗೆ ಅಂತೇಳಿ ಇವಳು ಹೇಳಿದ ಮೇಲೆ 2 ದಿವಸ ತಗೊಳ್ತು ನನಗೆ ಅದನ್ನು ಸರಿಯಾಗಿ ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ, ಅಥವಾ ನಂಬಲಿಲ್ಲ. ತಕ್ಷಣಕ್ಕೆ ನಂಬಲಿಲ್ಲ ನಾನು ಕೇಳಿದೆ. ಇದು ಬಹಳ ದಿವಸ ಚರ್ಚೆ ನಮ್ಮೊಳಗೆ ನಡೀತಾ ಇದ್ದಿದ್ದು ಹೌದು. 6 ತಿಂಗಳು ಇವಳು ಹೋಗೋದಿಲ್ಲ ಅಂತಲೂ ಒಂದ್ಸಲಿ ಮಧ್ಯೆ ನಿಲ್ಲಿಸಿದ್ದಾಯಿತು. ಮತ್ತೆ ಪುನಃ ನಾವು ಗುರುಪೀಠಕ್ಕೆ ಅಸಮಾಧಾನ ಆಗಬಾರ್ದು, ನಾವು ಗುರು ಮನಸ್ಸು ನೋಯಿಸಬಾರ್ದು, ಅದರಿಂದ ನಮಗೆ ಶಾಪ ತಟ್ಟುತ್ತೆ ಅಂತ ಅವರೂ ಹೇಳಿದ್ರು. ಹಿಂದೆ ನಮಗೆ ಬೇಕಾದ್ರೆ ಸರಿ ಬರದಿದ್ರೆ ಇನ್ಮೇಲೆ ಬರಬಾರ್ದು ಅಂತೆಲ್ಲ ಹೇಳಿದ್ರು. ನೀವು ಬಂದಿಲ್ಲ ನಿಲ್ಲಿಸ್ತೀರಿ ಅಂತೇಳಿ. ಆದರೆ ಮತ್ತೆ ಹೋಗದೇ ಇದ್ದರೆ ಇದು ಇನ್ನೂ ತುಂಬ ಕಷ್ಟ ಆಗ್ಬಿಡ್ಬೋದು ನಮ್ಮ ಇಡೀ ಕುಟುಂಬಕ್ಕೆ, ಪರಿವಾರಕ್ಕೆ. ಹಾಗಾಗಿ ನಾವು ಮಾಡಬೇಕು, ಪುನಃ ಹೋಗ್ಬೇಕು ಅಂತ ಹೇಳೆಲ್ಲ ಹೋಗಿ ಶುರು ಮಾಡಿದ್ವಿ. ಮತ್ತೆ ಅವಾಗ ನೀವು ಕೇಳಿಲ್ವಾ ಯಾಕೆ ನಿಲ್ಲಿಸ್ತಾ ಇದೆಯಾ 6 ತಿಂಗಳು? ನಮಗೆ ನಮ್ಮ ಉದ್ದೇಶ ಇದ್ದಿದ್ದು ಅವಾಗ ನನಗೆ ನಂದೇ ಆದ ಇದು ಏನು ವ್ಯಾಪಾರ ಉದ್ಯೋಗ, ಇನ್ನೂ ಅದನ್ನು ಅಭಿವೃದ್ಧಿ ಮಾಡಬೇಕು, ಅದಕ್ಕಿಂತ ಸಮಯ ಹೆಚ್ಚಬೇಕು ಅಂತ ಹೇಳಿ. ಎರಡನೇದು ಅವಳಿಗೆ ಮಗಳು, ಎರಡನೇವಳು ಶಾಲೆ ಬೆಂಗಳೂರಿನಲ್ಲಿ ಕಂಟಿನ್ಯೂ ಮಾಡ್ತೇನೆ, ಅವಳು ಹಾಸ್ಟೆಲಲ್ಲಿ ಇದ್ಲು ಮಂಗಳೂರಲ್ಲಿ, ಮತ್ತು ಬೆಂಗಳೂರಲ್ಲಿ ಕಂಟಿನ್ಯೂ ಮಾಡಬೇಕು ಅಂತೇಳಿ ತುಂಬ ಇಷ್ಟ ಮಾಡಿದ್ಲು, ಒತ್ತಡ ಹಾಕಿದ್ಲು. ಹಾಗಾಗಿ ಮನೇಲಿ ಇರಬೇಕಾಗತ್ತೆ ಹೆಚ್ಚಿನ ಸಮಯ. ಇಲ್ಲಾಂದರೆ 15-20 ದಿವಸ 10 ದಿವಸ ಮನೆಯಿಂದ ಹೊರಗೆ ಇದ್ಕೊಂಡು ಪ್ರವಾಸ ಮಾಡಿಕೊಂಡು ಇದ್ದರೆ ಕಷ್ಟ ಆಗುತ್ತೆ. ಬೆಳಿಗ್ಗೆ 7 ಗಂಟೆಗಳು ಸ್ಕೂಲಿಗೆ ಹೋಗಬೇಕು. ಹೀಗೆಲ್ಲ ಕಾರಣಕ್ಕೆ ಅಂತ ಹೇಳಿ ನಿಲ್ಲಿಸಿದ್ದು. ಬೇರೆ ಏನೂ ಹೇಳಿರಲಿಲ್ಲ ಅವಳು, ಏನು ಕಾರಣ ಅದಕ್ಕಿಂತ ಜಾಸ್ತಿ. ಹಾಗೆ ಶುರು ಮಾಡುವ ಅಂತ. ಹಾಗೆ
ಈ ಶ್ರದ್ಧಾ ಭಕ್ತಿ ಏನಿತ್ತು ಅದು ನನಗೂ ಇದ್ದಿದ್ದರಿಂದ ಇನ್ನೇನು ಪ್ರಶ್ನೆ ವಿಚಾರ ಏನು. ಆದರೆ ಒಂದ್ಸಲಿ ಆದಾಗ ದೇವರೇ ಇದು ಈ ರೀತಿನೂ ಆಗೋಯ್ತಲ್ಲ, ಈಗ ಆಗೋದುಂಟ, ಸಾಧ್ಯ ಉಂಟ ಹೀಗಾಗ್ಲಿಕ್ಕೆ ಅಂತ ಹೇಳಿ ಆಯ್ತು. ನಾನು ಕೇಳಿದೆ, ಇದು ನೀನು ರಾಮ್ ಕಥೆಗೆ ಹೋಗ್ಬಾರ್ದು, ಹೋಗ್ಲಿಕ್ಕೆ ಇಷ್ಟ ಇಲ್ಲದೆ ನಿನಗೆ ಈ ರೀತಿ ಏನಾರು ಹೇಳ್ತಾ ಇದೆಯೋ ಏನೋ ಅಂತ ಹೇಳಿ. ಹಿಂಗೆ ಹೇಳಿದ್ರೆ ನಾನು ಆಯ್ತು ಹಂಗಾರೆ ನೀ ಹೋಗ್ಬೇಡ ಒಂದು ಕ್ಷಣ ಅಂತ ಹೇಳ್ತೀನ ಅಂತ ಹೇಳಿ. ಹೆಂಡತಿಯನ್ನು ನಂಬಲಿಕ್ಕೆ ತಯಾರಿಲ್ಲ, ನಂಬಿಕೆ ಇತ್ತು. ಖಂಡಿತ ಇತ್ತು. ಅದಕ್ಕೆ 3-4 ದಿವಸ ನಾನು ಅವರಿಗೂ ಆದರೂ ಅಷ್ಟೇ, ಅವರು ಕೇಳ್ತಾ ಇದ್ರು, ಯಾಕೆ ಏನು ಬರಲಿಲ್ಲ, ಮಾತಾಡಿಲ್ಲ, ಫೋನ್ ತೆಗಿತಾ ಇಲ್ಲ, ಏನು ವಿವರ ಮಾತಾಡ್ತಾ ಇಲ್ಲ ಅಂತ ಹೇಳಿ ಎಲ್ಲ ಕೇಳಿದ್ರು. ನನಗೆ ಫೋನ್ ಮಾಡಿದ್ರು, ಮೆಸೇಜ್ ಹಾಕಿದ್ರು, ಎಲ್ಲ ಮಾಡಿದ್ರು ಸ್ವಾಮೀಜಿಯವರೇ. ನಾನು ಅದಕ್ಕೆ ಕಾರಣ ನಂದೇ ಇದೆ, ನಾನೇ ಅದನ್ನು ಪರಿಹಾರ ಮಾಡ್ಕೋತೀನಿ, ನಂದು ಅವಳಿಗೆ ಮಾತಾಡ್ಕೊಂಡು ಮಾಡ್ತೀನಿ, ಏನು ನಾನು ಹೇಳಕ್ಕೆ ಹೊರಟಿಲ್ಲ. ಏನು ಕಾರಣ ಅಂದರೆ ಯಾಕಂದ್ರೆ ನನಗೆ 1 ದಿವಸ 2 ದಿವಸ ಬೇಕಾಯ್ತು ಅದನ್ನು ಅರಗಿಸ್ಕೊಳ್ಳಿಕ್ಕೆ, ನಿಜ ಹೌದಾ ಅಲ್ವಾ ಅಂತೇಳಿ. ನೀವು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ದೂ ಇಲ್ಲ? ಮಾಡಿಯೇ ಇರಲಿಲ್ಲ. ಈ ಅತ್ಯಾಚಾರ ಇರ್ಬೋದು, ದೈಹಿಕವಾದ ಒಂದು ಅವರ ಸಂಪರ್ಕ ಮಾಡಿದ್ದಾರೆ, ಲೈಂಗಿಕ ಕಿರುಕುಳ ಅಂತ ನಾನು ಈಗ ಕರೆಯೋದಿಲ್ಲ ಅದಕ್ಕೆ. ಅದು ನಿರೀಕ್ಷೆನೂ ಇರಲಿಲ್ಲ, ಯಾವತ್ತೂ ಇರಲಿಲ್ಲ, ನೆನೆಸಿ ಇರಲಿಲ್ಲ. ಒಂದು ಇಡೀ ಕಾರ್ಯಕ್ರಮ ದೇಶದಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಅಮುಖೇನ ಮಠಕ್ಕೆ ಮತ್ತು ಗುರುಪೀಠಕ್ಕೆ ಮತ್ತು ಭಕ್ತಾದಿಗಳಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸು ಮತ್ತು ಗೌರವ, ಪೂಜ್ಯ ಭಾವನೆಯನ್ನು ತಂದು ಕೊಡುತ್ತೆ ಸ್ವಾಮೀಜಿಗಳ ಮೇಲೆ ಅಂತೆಲ್ಲೂ ಕೂಡ ನಿಮ್ಮನ್ಸಲ್ಲೋದಿತ್ತು. ನೀವು ಕೂಡ ಖುಷಿ ಪಡ್ತಿದ್ರಿ. ಆ ಖುಷಿ ಕಳ್ಕೊಳ್ಳುವಂಥ ಪರಿಗೆ ಯಾಕೆ ಅದು ಇಳಿಯೋಕೆ ಶುರು ಆಯಿತು ನಿಮ್ಮನ್ನು? ನಿಮ್ಮ ದೂರಿನ ಪ್ರತಿ ಓದ್ತಾ ಇದ್ದೆ ಮೇಡಮ್, ತುಂಬಾ ಸರಿ ಮೆನ್ಷನ್ ಮಾಡ್ತೀರಾ ನೀವು, ಪ್ರಸಾದ ಅನ್ನೋ ಪದವನ್ನು ತುಂಬಾ ಮೆನ್ಷನ್ ಮಾಡ್ತೀರಾ. ಅದು ನಂಗೆ ಅರ್ಥೈಸ್ಕೊಳ್ಳೋಕೆ ನನಗೂ ಕಷ್ಟ ಆಯಿತು. ಏನಿದು, ಯಾವ ಪ್ರಸಾದ ಇದು, ಏನು ಮಾತಾಡ್ತಾರೆ, ಏನಿದು ಅದು ಅಂತ. ರಾಮನ ಪ್ರತಿ ಬಾರಿ ರಾಮಕಥೆಯ ಮೀಟಿಂಗಿಗೆ ಅಂತ ಹೋದಾಗ ರಾಮನ ಮೂರ್ತಿಗೆ ನಮಸ್ಕಾರ ಮಾಡುವಂಥದ್ದು. ಕೆಲವೊಂದು ಬಾರಿ ರಾಮನ ಮೂರ್ತಿಯನ್ನು ಈಗಾಗಲೇ ರಾಮಕಥೆ ನಡೆಯುವಂಥ ಪ್ರವಚನ ಮಾಡುವಂಥ ಜಾಗಕ್ಕೆ ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಿ ಅಲ್ಲಿ ಇಟ್ಟಿರುವಂಥ ಸಂದರ್ಭದಲ್ಲಿ ಅಲ್ಲಿ ರಾಮನ ಮೂರ್ತಿ ಇರೋದಿಲ್ಲ, ರಾಮನ ಒಂದು ರಾಮಾಯಣ ಗ್ರಂಥವನ್ನು ಅದೇ ಜಾಗದಲ್ಲಿ ರಾಮನೇ ಅನ್ನುವಷ್ಟು ಪೂಜ್ಯ ಭಾವನೆಯಲ್ಲಿ ಆ ಜಾಗದಲ್ಲಿ ಇಟ್ಟಿರ್ತಾರೆ. ಅಲ್ಲೇ ರಾಮನ ಸಾನ್ನಿಧ್ಯ, ಅದು ಅಲ್ಲೇ ನಮಸ್ಕಾರ ಮಾಡುವಂಥದ್ದು. ರಾಮನಿಗೆ ನಮಸ್ಕಾರ ಮಾಡಿದ ನಂತರ ಅವರು ಪ್ರಸಾದ ಅಂತ ಕೊಡ್ತಾ ಇದ್ರು. ಆ ಪ್ರಸಾದನ ಭಕ್ತಿಯಿಂದ ಸೇವಿಸ್ತಾ ಇದ್ದೆ. ಆದರೆ ಪ್ರಸಾದ ಅಂತೇಳಿ ನಾನು ಉಲ್ಲೇಖ ಮಾಡಿದ್ದು, ಅದು ಪ್ರಸಾದ ಅಂತಾನೆ ನನಗೆ ಕೊಟ್ಟಿದ್ದಾರೆ, ಪ್ರಸಾದನೇ ಅದು, ನಾನು ತಗೊಂಡಿದ್ದೀನಿ ನಾನು. ಆದರೆ ನನಗೆ ಆ ನನ್ನ ಮನಸ್ಸನ್ನ ಒಂದು ರೀತಿ ಕೈಗಳಲ್ಲಿ, ಮೈ ಕೈಗಳಲ್ಲಿ ಶಕ್ತಿ ಕಡಿಮೆ ಅನ್ನೋ ಫೀಲಿಂಗು, ಒಂಥರ ನಿದ್ದೆ ಬಂತ ಮಂಪರ ಥರ ಫೀಲಿಂಗು, ಆ ಥರ ಎಲ್ಲ ಫೀಲಿಂಗು ನನಗೆ ಅನಿಸಿರೋದು ತಿಂದ ನಂತರ ನನಗೆ ಅನಿಸಿರೋದು ಅದು. ಆದರೆ ಅದನ್ನ ನಾನು ಹೇಳಲೇಬೇಕು, ಅದು ನನಗೆ ಹಾಗೆ ಆಗೋದಷ್ಟು ಅಷ್ಟು ಸಹಜ ಅಂತ ಅನಿಸ್ಲಿಲ್ಲ. ಹೇಗದು ಅಂದ್ರೆ ನಿಮಗೆಷ್ಟೇ ಆ ಪ್ರಸಾದ ಬೇರೆ ಬರ್ತಿತ್ತು ಅಥವಾ ಎಲ್ಲ ಭಕ್ತಾದಿಗಳು ಕೊಡುವ ಪ್ರಸಾದವೂ ನಿಮಗಿರ್ತಿತ್ತ? ಅದು ನನಗೆ ಆ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾವ ಪ್ರಸಾದ ಎಲ್ಲಿ ಯಾರಿಗೆ ಹೇಗೆ ಅಂತ ಆ ಬಗ್ಗೆ ನನಗೇನು ಗೊತ್ತಿಲ್ಲ. ಆದರೆ ಆ ರೀತಿಯ ಒಂದು ಸಹಜ ಸ್ಥಿತಿ ಅಂತೂ ಇರ್ತಿರ್ಲಿಲ್ಲ. ಅದು ಅಷ್ಟು, ಅದು ನನ್ನ ಅನುಭವಕ್ಕೆ ಬಂದಿದ್ದು, ಅದನ್ನ ಹೇಳಬೇಕು ನಾನು ನಿಮ್ಮ ಹತ್ರ. ನಿಮ್ಮ ವಿರುದ್ಧ ಪ್ರಕರಣಗಳು ದಾಖಲಾಗಕ್ಕೆ ಶುರುವಾದಾಗ ಇದು ನಿಜವಾಗ್ಲೂ ರಾಘವೇಶ್ವರ ಶ್ರೀಗಳ ವಿರುದ್ಧ ನಡೀತಿರುವ ಪಿತೂರಿ ಅಂತ ಜನ ಮಾತಾಡಿದ್ರು. ಒಪ್ತೀರಿ? ಇಲ್ಲ, ಹೇಗೆ ಒಪ್ಪೋಕೆ ಸಾಧ್ಯ? ನಾವು ಯಾಕೆ ಅವ್ರ ಮೇಲೆ ಪಿತೂರಿ ಮಾಡಬೇಕು? ನಿಮ್ಮ ಜೊತೆ ನೀವು ಹೇಳಿದ್ರಲ್ಲ, ಒಂದು ಇಡೀ ಕಲಾವಿದರ ದಂಡೆ ಇತ್ತು ರಾಮಕಥಾಗೆ, ದೇಶಾದ್ಯಂತ ಸಂಚರಿಸ್ತಾ ಇದ್ವಿ, ಕಾರ್ಯಕ್ರಮ ಮಾಡ್ತಿದ್ವಿ ಅಂತ. ನೀವು ಯಾರಿಗೂ ಬೆದರಿಕೆ ಹಾಕಿದ್ದಿಲ್ವಾ ಆ ರಾಮಕಥಾ ಕಲಾವಿದರಿಗೆ? ನೀವು ಹೋಗಬೇಡಿ ಆ ಕಾರ್ಯಕ್ರಮಕ್ಕೆ ಅಂತೆಲ್ಲ ಬೆದರಿಕೆ ಹಾಕಿದ್ದಿಲ್ವಾ? ಹಾಗಿದ್ರೆ ನಾವೇ ರಾಮಕಥೆಯಲ್ಲಿ ಭಾಗವಹಿಸ್ತಾ ಇದ್ದವರು, ನಾನೇ ಹಾಡ್ತಾ ಇದ್ದವಳಲ್ಲಿ, ನಾನು ಯಾತಕ್ಕೆ, ಯಾವ ಕಾರಣಕ್ಕೋಸ್ಕರ ಅವರಿಗೆ ಬೆದರಿಕೆನ ಹಾಕ್ಲಿ? ಅಥವಾ ನನ್ನ ಜೊತೆ ಸಹ ಕಲಾವಿದ್ರು, ಅವರಿಗೆ ಇದರಲ್ಲಿ ಯಾವುದೇ ಒಂದು ಸತ್ಯ ಇಲ್ಲ ಅದರಲ್ಲಿ.
ಅದ್ರಲ್ಲಿ ನಿಜಾಂಶ ಇಲ್ಲ, ನಾವು ಯಾವುದೇ ರೀತಿಯ ಬೆದರಿಕೆ ಹಾಕಿಲ್ಲ, ಅದೆಲ್ಲ ನಮ್ಮಿಂದ ಬಹಳ ದೂರ. ನನಗಂತೂ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ರಾಮನ ಆಣೆ ಇದೆ, ಇದು ಯಾರಿಗೂ ನೀನು ಹೇಳಬಾರ್ದು, ಇದು ತುಂಬಾ ವಿಶೇಷವಾದ್ದು, ದಿವ್ಯವಾದ್ದು. ಹೆಣ್ಣಾಗಿ ನಾನು ಹೇಗೆ ಅದನ್ನು ಒಪ್ಕೊಳ್ಳಿ, ನಾನು ಹೇಗೆ ಹೇಳಲಿ? ಮುಖ್ಯವಾಗಿ ನಿನ್ ಗಂಡನಿಗೆ ಹೇಳಬಾರ್ದು, ಮಕ್ಕಳಿಗೆ ಹೇಳಬಾರ್ದು ಅಂತಾನೆ ತಾಕೀತು ಮಾಡಿದಾರಲ್ಲ ಸ್ವಾಮಿಗಳು.